जन्माद्यस्येतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिं आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम् ಮಹಾರಾಜ ಭಗವಂತನನ್ನ ತನ್ನ ರೂಪವನ್ನೆಲ್ಲ ತೊರೆದು ಯಾಕೋ ಕಟ್ಟ ದೇವರ ಆದೇಶವನ್ನ ಪಡೆದು ಕೋಪ ಮಾಡ್ಕೋಬಾರದು, ಅಸಡ್ಡೆ ಮಾಡಬೇಡ ಅಂತೆಲ್ಲ ಪಡೆದು ಉಪದೇಶ ಪಡೆದು ಮರಳಿ ಬರುವ ದಾರಿಯಲ್ಲಿ ಅನೇಕ ಜನ ಅವನನ್ನ ದೇವರನ್ನು ನೋಡಿ ಬಂದವ ಅನ್ನೋ ಖುಷಿಯಿಂದ ಬಂದು ಅವನಿಗೆ ದೃಷ್ಟಿ ತೆಗೆದ್ರು, ಆರತಿ ಮಾಡಿದ್ರು, ಹೂವಿನ ಅರ್ಚನೆ ಮಾಡಿದ್ರು, ಅವನಿಗೆ ಪಾದದ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು. ಪ್ರತಿಯೊಬ್ಬರಿಗೂ ಅವನನ್ನು ಒಮ್ಮೆ ಮುಟ್ಟಬೇಕು, ಮಾತಾಡಿಸ್ಬೇಕು, ನನ್ನ ಕಡೆ ನೋಡ್ಬೇಕು ಅನ್ನುವ ತವಕ. ಆ ತವಕಕ್ಕೆ ಸರಿಯಾಗಿ ಅವನು ಕೂಡ ಯಾವತ್ತು ನಾನು ದೇವರನ್ನು ನೋಡಿ ಬಂದವಾ ಅಂತ ಒಂದು ಚೂರು ಬಿಗುಮಾನ ಇಲ್ಲದೆ ಎಲ್ಲರ ಕಡೆಗೂ ಕೈ ಚಾಚುತ್ತಾ, ಎಲ್ಲರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಎಲ್ಲರ ನಗೆಗೆ ಪ್ರತಿ ನಗೆಯನ್ನ ಬೀಳ್ತಾ, ಎಲ್ಲರಿಗೂ ಏನಾಯ್ತು ಅಂತ ಮಾತಾಡ್ತಾ, ಕಣ್ಣಿನ ಸಂಜ್ಞೆಯಿಂದಲೇ ಅವರನ್ನೆಲ್ಲ ಸಂತೋಷದಿಂದ ಕಾಣ್ತಾ ಒಳಗೆ ಬರ್ತಾ ಇದ್ದಾನೆ. ಅನೇಕ ಜನರು ಮಂಗಲ ದ್ರವ್ಯಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ಕಲಶಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಕೆಲವರು ಮಂಗಳ ದ್ರವ್ಯಗಳು ಅಂತ ಏನೆಲ್ಲ ಇದೆ, ಕನ್ನಡಿ, ಕಲಶ, ಧಾನ್ಯಗಳು, ಬಾಳೆಕಂಬ ಇತ್ಯಾದಿ ಎಲ್ಲ ಒಂದೊಂದು ಕಡೆಯಲ್ಲಿ ಕಟ್ಟಿದ್ದಾರೆ, ಹಿಡ್ಕೊಂಡಿದ್ದಾರೆ. ಶಂಖಘೋಷ, ದುಂದುಬಿ ಘೋಷ, ಘಂಟಾನಾದ, ವೇದ ಘೋಷ ಇದೆಲ್ಲವೂ ಕೂಡ ಅವನ ಉದ್ದೇಶವಾಗಿ ಬಂದಿದೆ. ಜನರೆಲ್ಲ ಅವನನ್ನು ನೋಡಿ ಬಹಳ ಆಶ್ಚರ್ಯಪಟ್ಟಿದ್ದಾರೆ, ಜೊತೆಗೆ ಅವನ ರೂಪವನ್ನ ಕಂಡು ಆಸ್ವಾದಿಸ್ತಾ ಇದ್ದಾರೆ. ಅವನು ಹೇಗಿದ್ದ ಅನ್ನೋದನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಎತ್ತರದ ವ್ಯಕ್ತಿತ್ವ, ಅಗಲವಾದ ಕಣ್ಣು, ಕಣ್ಣಿನಲ್ಲಿ ಆ ಒಂದು ಜನರನ್ನ ನೋಡ್ಬೇಕು ಅನ್ನುವ ತವಕ, ಕಿವಿಯಲ್ಲಿ ಚಂದದ ಕುಂಡಲ, ತಲೆ ಮೇಲೆ ಸುಂದರವಾದ ಕಿರೀಟ, ನೀಳವಾದ ನಾಸಿಕ, ಅಗಲವಾದ ಎದೆ, ಎತ್ತರದ ಹೆಗಲು, ಉದ್ದನೆಯ ತೋಳು, ಅದರಲ್ಲಿ ಧರಿಸಿದಂತಹ ಆಯುಧಗಳು, ಅವನ ಎತ್ತರದ ನಿಲುವೆ, ಇವನಿಂದಲೇ ನಮ್ಮ ರಕ್ಷೆ ಅಂತ ಜನರಿಗೆ ಖಾತ್ರಿ ಆಗುವ ಹಾಗೇನ ಲಕ್ಷಣದಿಂದ ಕೂಡಿದ್ದ ತುಂಬಾ ವಿಸ್ತಾರವಾದ ವಿವರಣೆಗಳನ್ನ ಕೊಟ್ಟು ಅವನನ್ನ ಭೇಟಿಯಾಗುವ ಸಂದರ್ಭ ಬಂದಾಗ ಎತ್ತರದ ಒಂದು ವೇದಿಕೆಯಲ್ಲಿ ನಿಂತುಕೊಂಡು ಜನರನ್ನ ಉದ್ದೇಶಿಸಿ ಕೆಂಪುಕೋಟೆಯ ಮೇಲೆ
ಭಾಷಣ ಮಾಡುವ ಹಾಗೆ ಭಾಷಣ ಮಾಡ್ದ. ಭಾಷಣ ಮಾಡುವಾಗ ಸಭ್ಯಾಹ ಶೃಣುತ ಭದ್ರಂ ವ, ನಿಮಗೆಲ್ಲ ಮಂಗಳವಾಗಲಿ. ಓ ಸಭ್ಯರೇ, ಎಲ್ಲಿಯೂ ಸಭಿಕರೇ ಅಂತ ಕರೆಯುವ ಕಾರ್ಯಕ್ರಮ ಇಲ್ಲ. ಸಭಾಸದರೇ, ಸಭ್ಯರೇ ಅಂತ ಕರಿಬೇಕು. ನಮ್ಗೆ ಬೈಬೇಕು ಅಂತಿದ್ರೆ ಸಭೆಯನ್ನ ಈ ತರ ಬೈದ್ರೆ ಸರಿ ಹೋಗುತ್ತೆ. ಬರೀ ವಟ 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 ಅಂತಿರ್ತಾರೆ, ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಅಲ್ಲಲ್ಲೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೊಟ್ಟು ತಿಂಡಿ ತಿನ್ಕೊಂಡು ಪಕ್ಕದವ್ರ ಹತ್ರ ಮಾತಾಡ್ಕೊಂಡು ಕಳ್ಳೆಪುರಿ ತಿಂತ ಕೂತಿರ್ತಾರೆ. ಅಂತ ಸಭೆಯಲ್ಲಿ ಒಂದ್ಸಲ ಬೇಕಾದ್ರೆ ಅನ್ಬೋದು ಓ ಸಭಿಕರೇ ಅಂತ ಕರೆದ್ರೆ ಅವ್ರಿಗೆ ಅರ್ಥ ಆಗಲ್ಲ ಬಿಡಿ, ಖುಷಿ ಪಡ್ತಾರೆ, ಏನೋ ಹೊಗಳ್ತಾ ಇದ್ದಾರೆ ಅಂತ. ಸಾಧವೋ ಯಹಾಗತಾ, ಬಂದ ಸಜ್ಜನರೆಲ್ಲ ನೀವು ನಿಮ್ಮ ಧರ್ಮದಲ್ಲಿ ನಂಬಿಕೆಯಿಂದ ಕೂಡಿದ್ದೀರಿ, ಸದ್ಧರ್ಮದ ವಿಷಯದಲ್ಲಿ ಜಿಜ್ಞಾಸುಗಳಾಗಿದ್ದೀರಿ. ನನ್ನ ಕೆಲವು ಮನೋಗತವನ್ನ ನಿಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂತ ನಾನು ಬಯಸಿದ್ದೇನೆ, ಅದನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಅಹಂ ದಂಡಧರೋ ಧಾತ್ರ ಪ್ರಜಾನಾಮಿಹ ಯೋಜಿತ, ರಕ್ಷಿತಾ ವೃತ್ತಿದ ಸ್ವೇಷು ಸೇತುಷು ಸ್ಥಾಪಿತಾ ಪೃಥಕ್. 21ನೇ ಶ್ಲೋಕ. ಅಹಂ ದಂಡಧರೋ, ನಾನು ದಂಡವನ್ನ ಧರಿಸಿದ್ದೇನೆ. ಹೇಗೆ ಪರಮಾತ್ಮ ಪ್ರಜೆಗಳ ಶಾಸನ ಮಾಡುವುದನ್ನ ಮೊದಲು ಲೋಕದಲ್ಲಿ ತೋರಿದನೋ ಅದನ್ನೇ ನಾನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೇನೆ. ರಕ್ಷಿತ, ನಾನು ರಕ್ಷಿಸುವವನು. ವೃತ್ತಿದಃ, ನಿಮ್ಮ ಯೋಗ್ಯತೆಗೆ ಅಥವಾ ನಿಮ್ಮ ಅಪೇಕ್ಷೆಗೆ ತಕ್ಕ ವೃತ್ತಿಗಳನ್ನ ಕೊಡುವವನು ನಾನು. ಧರ್ಮದ ಕಟ್ಟಳೆಗಳಲ್ಲಿ ಸರಿಯಾಗಿ ಪ್ರತಿಯೊಬ್ಬರನ್ನ ನಿಲ್ಲಿಸುವುದು ನನ್ನ ಉದ್ದೇಶ. ಆದ್ರಿಂದಾಗಿ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಕೂಡ ನಾನು ಜೋಡಿಸಿದ್ದೇನೆ. ಯಾವುದು ನಿಮ್ಮ ಮೇಲಿನ ಹತೋಟಿಯನ್ನ ಸಾಧಿಸ್ಲಿಕ್ಕಲ್ಲ, ನಿಮ್ಮನ್ನ ನಾನು ಕಂಟ್ರೋಲ್ ಮಾಡ್ಲಿಕ್ಕಲ್ಲ. ನಿಮ್ಗೆ ದಾರಿ ತಪ್ಪಿದಾಗ ಗೈಡ್ ಮಾಡ್ಲಿಕ್ಕೋಸ್ಕರ ಅವ್ರು ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ತಸ್ಯಮೇ ತದನುಧ್ಯಾನಾತ್ ಯದಾಹುರ್ ಬ್ರಹ್ಮವಾದಿನ ಲೋಕಾಸ್ಯು ಕಾಮಸಂದೋಹ ಯಸ್ಯ ತುಷ್ಯತೆ ವಿಶ್ವಭುಕ್. ಕರ್ತವ್ಯವನ್ನು ಯಾರು ಚೆನ್ನಾಗಿ ಪಾಲಿಸ್ತಾನೋ ಅವನಿಗೆ ಹಕ್ಕಿನ ಬಗ್ಗೆ ಸಂದೇಹವೂ ಬೇಡ, ಅವನಿಗೆ ಹಕ್ಕಿನ ಬಗ್ಗೆ ಹೋರಾಟ ಮಾಡಬೇಕಾದ ಅವಶ್ಯಕತೆಯೂ ಬರುವುದಿಲ್ಲ. ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಪಾಲಿಸಿದ್ರೆ ಕರ್ಮಸಾಕ್ಷಿಯಾದ ಭಗವಂತ ತೃಪ್ತನಾಗ್ತಾನೆ. ಅದರಿಂದಾಗಿ ಯಾವ ಫಲಗಳು ಕೂಡ ಅವನಿಗೆ ಬರುವುದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಮೇಲಿನ ಉತ್ತಮವಾದ ಲೋಕಗಳು ಲಭ್ಯವಾಗುತ್ತೆ. ಇದು ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿಯಾದ ನ್ಯಾಯವನ್ನು ಒದಗಿಸಿದ್ದಾನೆ. ಅದರಿಂದಾಗಿ ಅದನ್ನೇ ಅನುಷ್ಠಾನಕ್ಕೆ ನಾನು ತರ್ತೇನೆ. ಯ ಉದ್ದರೇತ್ ಕರಂ ರಾಜ ಪ್ರಜಾ ಧರ್ಮೇಶ್ವ ಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಭಾಗಂಚ ಸ್ವಂ ಜಹಾತಿ ಸಹ. ಧರ್ಮ ಶಿಕ್ಷಣವನ್ನ ನಾವು ನೀಡದೆ ತೆರಿಗೆಯನ್ನು ವಸೂಲು ಮಾಡಬಾರದು. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನಮ್ಮ ನಿಜವಾದ ದೊಡ್ಡ ಕರ್ತವ್ಯ ಏನು ಅಂದ್ರೆ ಇವತ್ತು ಗುರುಕುಲದಲ್ಲಿ ಓದುವವರಿಗೆ ಧರ್ಮ ಶಿಕ್ಷಣವನ್ನ ಹಳ್ಳಿ ಹಳ್ಳಿಗೆ ಮುಟ್ಟಿಸುವ ಹೊಣೆಗಾರಿಕೆ ನಮ್ಗಿದೆ. ರಾಜನು ಅದನ್ನೇ ಹೇಳಿದ, ಗಮನಿಸಿ, ಧರ್ಮೇಶು ಅಶಿಕ್ಷಯನ್, ಧರ್ಮ ಶಿಕ್ಷಣವನ್ನ ನೀಡದೆ, ಅಶಿಕ್ಷಯನ್ ಅಂದ್ರೆ ಶಿಕ್ಷಣ ಕೊಡದೆ, ಧರ್ಮದ ಶಿಕ್ಷಣ ಕೊಡದೆ ಯಾರು ಪ್ರಜೆಗಳಿಂದ ಕರವನ್ನ ಸ್ವೀಕರಿಸ್ತಾನೋ ಅವನು ರಾಜನೇ ಅಲ್ಲ. ಈಗ ಪ್ರಜಾಪ್ರಭುತ್ವ ಆದ್ರಿಂದಾಗಿ ನಾವೆಲ್ಲರೂ ರಾಜರೇ. ಅದರಿಂದ ನಮ್ದೆಲ್ಲರ ಜವಾಬ್ದಾರಿ ಇದೆ. ಕೇವಲ ಸರ್ಕಾರ ಮಾಡುತ್ತೆ ಅಂತ ಕಾದು ಕೂತ್ರೆ ಮಣ್ಣು ಹಾಕುತ್ತೆ ಬಾಯಿಗೆ. ಅವ್ರಿಗೆ ಯಾವುದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಬೇಳೆ ಬೇಯುವುದೇ ನಮ್ಮ ದಡ್ಡತನದಿಂದಾಗಿ. ನಾವೆಷ್ಟು ದಡ್ಡರನ್ನ ಬೆಳೆಸ್ತಾ ಹೋಗ್ತೇವೋ ಅಷ್ಟು ಅವ್ರಿಗೆ ಲಾಭ. ಅದ್ರಾಗಿ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಸ್ವಸ್ಥನಾದ ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಮೊದಲು ನಾವು ನಿರ್ಮಾಣ ಆಗ್ಬೇಕು. ಆ ರೀತಿ ನಮ್ಮ ಸುತ್ತಲಿನವರಲ್ಲೂ ಅಂತ ಪ್ರಜ್ಞೆಯನ್ನ ಮೂಡಿಸ್ಬೇಕು. ಯಾರು ಹಾಗೆ ಧರ್ಮ ಶಿಕ್ಷಣ ನೀಡದೆ ಸಂಪತ್ತನ್ನ ವಸೂಲಿ ಮಾಡ್ತಾನೋ ಆ ವ್ಯಕ್ತಿ ಪ್ರಜೆಗಳ ಎಲ್ಲ ತಪ್ಪುಗಳನ್ನು ಕೂಡ ತಾನು ಹೊರಬೇಕಾದ ಪರಿಸ್ಥಿತಿ ಬರುತ್ತೆ. ಪ್ರಜೆಗಳು ಎಷ್ಟು ಅನ್ಯಾಯ ಮಾಡ್ತಾರೋ ಆ ಅನ್ಯಾಯದ ಭಾಗ ಅದು ರಾಜನಿಗೆ ಹೋಗಿ ಸೇರುತ್ತೆ. ಒಂದು ಪುಣ್ಯ ಮಾಡಿದ ಅಂದ್ರೆ ಪ್ರಜಾನಾಂ ಶಮಲಂ ಭುಂಕ್ತೆ ಭಾಗಂ ಸ್ವಂ ಚ ಜಹಾತಿ ಸ, ತನ್ನ ಭಾಗವನ್ನ ಸ್ವೀಕಾರ ಮಾಡ್ತಾನೆ. ತನ್ನ ಭಾಗ ಅಂತಂದ್ರೆ ಪುಣ್ಯದ ಭಾಗ. ಪುಣ್ಯದ ಒಂದಂಶವನ್ನ 6ನೇ ಒಂದಂಶ ಅಂತ ಷಷ್ಟಾಂಶ ವೃತ್ತೇರಪಿ ಧರ್ಮ ಏಷ ಅಂತ ಕಾಳಿದಾಸನು ಕೂಡ ಈ ಮಾತನ್ನು ಹೇಳ್ತಾನೆ. ಷಷ್ಟಾಂಶ ವೃತ್ತೇರಪಿ ಧರ್ಮ ಏಷ, 6ನೆಯ ಒಂದು ಅಂಶವನ್ನ
ರಾಜನಾದವನು ಪ್ರಜೆಗಳಿಂದ ಪಡ್ಕೊಳ್ತಾನೆ. ಅಂದ್ರೆ ಕರವನ್ನು ಪಡ್ಕೊಳ್ಳುದು ಹಾಗೇನೆ. ಶಮಲ ಅಂತಂದ್ರೆ ಪುಣ್ಯದ ಭಾಗ. ಅವನು ಅಷ್ಟು ನಿಷ್ಠೆಯಿಂದ ಪ್ರಜೆಗಳನ್ನ ಕಾಪಾಡ್ತಾನೆ ಅನ್ನುವ ಕಾರಣಕ್ಕಾಗಿ ಅದರ ಪುಣ್ಯದ ಒಂದು ಅಂಶ ಅವನಿಗೆ ಬಂದೇ ಬರುತ್ತೆ. ತತ್ ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಮಪ್ಯನಸೂಯವ ಕುರುತಾಧೋಕ್ಷಜ ಧಿಯಂ ತರ್ಹಿ ಮೇನುಗ್ರಹ ಕೃತ. ಓ ಪ್ರಜೆಗಳೇ, ನಿಮ್ಮ ರಾಜನಿಗೆ ಪರಲೋಕದಲ್ಲಿ ಉತ್ತಮವಾದ ಸುಖವನ್ನು ಅವನು ಪಡಿಬೇಕಾದ್ರೆ ನಿಮ್ಮ ಒಳ್ಳೆಯದಕ್ಕಾಗಿ ಯಾರಲ್ಲೂ ಅಸೂಯೆ ಮಾಡದೆ ಪರಮಾತ್ಮನಲ್ಲಿ ಶುದ್ಧವಾದ ಭಕ್ತಿ ಮಾಡಿ ಕರ್ತವ್ಯದಲ್ಲಿ ತೊಡಗಿ. ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೀವು ಮಾಡಿದಷ್ಟು ನೀವು ನನಗೆ ಅನುಗ್ರಹ ಮಾಡಿದ ಹಾಗೆ. ರಾಜ ನೋಡಿ ಮಾತಾಡ್ತಾ ಇರುವುದು ನೀವು ನನಗೆ ಅನುಗ್ರಹ ಮಾಡಿದ ಹಾಗೆ ಅಂತ. ಸಾಮಾನ್ಯವಾಗಿ ಮೀಸೆ ತಿರುಗಿಕೊಂಡು ಸೀಟ್ ಮೇಲೆ ಕೂತ ತಕ್ಷಣವೇ ಎಲ್ಲ ಕಾಲ ಕಸ ಆಗ್ಬಿಡುತ್ತೆ ಜಗತ್ತು. ಆದ್ರೆ ಇವನು ಹೇಳ್ತಾನೆ, ಕುರುತ ಅಧೋಕ್ಷಜ ಧಿಯಂ, ಅಧೋಕ್ಷಜನಲ್ಲಿ ಬುದ್ಧಿಯನ್ನಿಡಿ ತರ್ಹಿಮೇ ಅನುಗ್ರಹ ಕೃತಃ, ಆಗ ನನಗೆ ನೀವು ಅನುಗ್ರಹ ಮಾಡಿದ ಹಾಗಾಗುತ್ತೆ. ನೀವು ರಾಜನಿಗೆ ಡೊಗ್ಗು ಸಲಾಮ್ ಹಾಕಿ, ರಾಜನೇ ನೀನು ದೊಡ್ಡವನು, ಉದೋ ಉದೋ ರಾಜ ರಾಜ ಅಂತ ಮಹಾರಾಜನಿಗೆ ಜಯವಾಗಲಿ ಅಂತೆಲ್ಲ ಉದ್ಘೋಷಣೆ ಮಾಡಬೇಕಾದ ಅಗತ್ಯ ಇಲ್ಲ. ಅಧೋಕ್ಷಜ ಧಿಯಂ, ಪರಮಾತ್ಮನಲ್ಲಿ ಸರಿಯಾದ ಬುದ್ಧಿಯನ್ನಿಡಿ ಪ್ರಾರ್ಥನೆಯನ್ನು ಮಾಡಿ ಭಕ್ತಿಯನ್ನು ಮಾಡಿ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಮಲಾ ಕರ್ತು ಶಾಸ್ತುರನುಜ್ಞಾತುಂ ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಪರಿಶುದ್ಧರಾದ ಓ ಪಿತೃದೇವತೆಗಳೇ, ದೇವತೆಗಳೇ, ಋಷಿಗಳೇ, ನಾನು ಈ ಪ್ರಜೆಗಳಲ್ಲಿ ಕೇಳ್ತಾ ಇರುವ ಬೇಡಿಕೆಯನ್ನು ನೀವೆಲ್ಲ ಅನುಮೋದಿಸಿ ಬೆಂಬಲ ಕೊಟ್ಟು ನಾನು ಹೇಳ್ತಾ ಇರೋದು ಸತ್ಯ ಅಂತ ಸೂಚಿಸಿ. ಯಾಕೆಂದ್ರೆ ಧರ್ಮಾಚರಣೆಯಿಂದ ಕರ್ತೃವಿಗೆ ಮರಣಾನಂತರ ಫಲ ಸಿಗುವಂತೆ ಧರ್ಮೋಪದೇಶ ಮಾಡಿದವನಿಗೂ ಅನುಮೋದಿಸಿದವನಿಗೂ ಅದರ ಫಲ ಸಿಗುತ್ತೆ. ಧರ್ಮಾಚರಣೆ ಮಾಡಿ ಅಂತ ಹೇಳಿದವನಿಗೆ ಮಾಡುವಾಗ ಮಾಡ್ಬೇಕು, ಕರೆಕ್ಟ್, ಅವ್ರು ಹೇಳುದ್ರಲ್ಲಿ ಅರ್ಥ ಇದೆ ಅಂತ ಅನುಮೋದಿಸುವವನಿಗೂ ಮಾಡುವವನಿಗೂ 3 ಜನಕ್ಕೂ ಫಲ ಇದೆ. ನಾವು ಎಷ್ಟೋ ಸರ್ತಿ ಒಳ್ಳೇದಾಗುವಾಗ ಚೆನ್ನಾಗಿದೆ ಇದನ್ನ ಮಾಡಿ ಅಂತ ಬಾಯಿ ತುಂಬಾ ಒಂದು ಮಾತು ಹೇಳ್ಬೇಕು. ಏನೋ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿರ್ತಾರ, ಅದ್ ನಾನ್ ಮಾಡಿಲ್ಲ, ಅವ್ರು ಮಾತ್ರ ಮಾಡಿದ್ದಾರೆ, ನಾಲ್ಕು ಅವರನ್ನು ಹೊಗಳ್ಬೇಕು ಅಂತ ನಾವು ಬಾಯಿ ಮುಚ್ಚಿದ್ರೆ ನಮ್ ಸುಲಭದಲ್ಲಿ ಕೆಲಸವೇ ಮಾಡದೆ ಬರುವ ಪುಣ್ಯವನ್ನು ತಪ್ಪಿಸಿಕೊಂಡ ಹಾಗೆ. ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ ಶಭಾಸ್, ದೊಡ್ಡವರಾಗಿದ್ರೆ ನಾವು, ಚಿಕ್ಕವರಾಗಿದ್ರೆ ಆಗ್ಲಿ ಮಾಡು ಮಗು, ನೀನ್ ಇನ್ನು ಮುಂದೆನೂ ಹೀಗೆ ಮಾಡಬೇಕು ಅಂದ್ರೆ ಯಾವುದೇ ವಿಷಯದಲ್ಲಿರುವುದು. ದೊಡ್ಡವರಾದ್ರೆ ಅವರು ನಮಗಿಂತ ದೊಡ್ಡವರಾದ್ರೆ ತುಂಬಾ ಖುಷಿ ಆಯ್ತು, ಈ ಕಾರ್ಯಕ್ರಮ ನಮಗೆ ತುಂಬಾ ಉಪಕಾರ ಆಯ್ತು ಅಂತ ಅವ್ರ ಹತ್ರ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಚಿಕ್ಕವರಾದ್ರೆ ಪ್ರೀತಿಯಿಂದ ಒಂದು ಬೆನ್ನಿಗೆ ಬಡದು ಚೆನ್ನಾಗ್ ಮಾಡಿದ್ಯೋ ಅಂತ ಬೆನ್ ತಟ್ಟಿ ಚಪ್ಪರಿಸಿ ಸಂತೋಷದಿಂದ ಅವನಿಗೆ ಖುಷಿ ಆಗ್ಬೇಕು. ಅಂದ್ರೆ ಅವನ್ ಬಿದ್ದೋಗಂಗ್ ಹೊಡಿಬಾರ್ದು, ಆಮೇಲೆ ನಗುವಾಗ 2 ಹಲ್ಲಿಲ್ಲ ಅಂತ ಆಗ್ಬಾರ್ದು. ಅಂದ್ರೆ ಪ್ರೀತಿಯಿಂದ ಬೆನ್ನು ಮೈ ದಡವಿ ಪ್ರಾರ್ಥನೆಯನ್ನ ಅವನ ಮೇಲಿನ ಅನುಗ್ರಹವನ್ನ ತೋರ್ಬೇಕು. ಹಾಗಿದ್ದಾಗ ಧರ್ಮೋಪದೇಶ ಮಾಡಿದವನಿಗೆ, ಧರ್ಮೋಪದೇಶವನ್ನ ಮಾಡಿ ಅಂತ ಅನುಮೋದಿಸಿದವನಿಗೆ ಮತ್ತು ಧರ್ಮೋಪದೇಶದಿಂದ ಬದುಕನ್ನ ಕಟ್ಟಿಕೊಳ್ಳುವವನಿಗೆ ತಕ್ಕದಾದ ಫಲ ಸಿಕ್ಕೇ ಸಿಗುತ್ತೆ. ತುಲ್ಯಂ ತತ್ ಪ್ರೇತ್ಯ ತತ್ ಫಲಂ. ಇವನಿಗೆ ಎಷ್ಟು ಫಲ ಇದೆಯೋ ಉಪದೇಶ ಮಾಡುವುದನ್ನ ಸಪೋರ್ಟ್ ಮಾಡಿದವನಿಗೂ ಫಲ ಇದೆ. ಸೇಮ್ ಇನ್ನೊಂದು ಅಂಶ ಇದೆ ಇದರಲ್ಲಿ. ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ನಾವು ಸಪೋರ್ಟ್ ಮಾಡಿದೆವು ಅಂತಂದ್ರೆ, ಸಪೋರ್ಟ್ ಮಾಡುದಂದ್ರೆ ಸರಿ ಅಂತ ಹೇಳುದಲ್ಲ, ಏನು ಹೇಳದೆ ಅದ್ರ ಬಗ್ಗೆ ಒಂದು ಸುಭಾಷಿತ ಇದೆ. ಏನು? ಪ್ರೇರಕಶ್ಚಾನುಮೋದಕಃ ಸುಖಸೇ ದುಷ್ಕೃತೆಯ ಚೈವ ಚತ್ವಾರ ಸಮಭಾಗಿನಃ. ಚತ್ವಾರ 4 ಜನ ಸಮಪಾಲುಳ್ಳವರು. ಅದರಿಂದ ಒಳ್ಳೆ ಸುಕೃತೆ ದುಷ್ಕೃತೆ ಚಾಪಿ, ಅದು ಸತ್ಕರ್ಮ ಇರ್ಲಿ ದುಷ್ಕರ್ಮ ಇರ್ಲಿ, ವಿರೋಧಿಸ್ಲಿಕ್ಕಾಗ್ಲಿಲ್ಲ, ಅಲ್ಲಿ ಜಾಗ ಆದ್ರೂ ಖಾಲಿ ಮಾಡ್ಬೇಕು. ನಾವು ನಿಂತ್ರೆ ನಮ್ಮ ಮೌನವೇ ಸಮ್ಮತಿ ನೀಡಿದ್ರೆ ಅದರ ಪುಣ್ಯದಂತೆ ಪಾಪವು ನಮ್ಮನ್ನ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ವಿರೋಧಿಸ್ಲಿಕ್ಕೆ ಶಕ್ತಿ ಇದ್ರೆ ವಿರೋಧಿಸ್ಬೇಕು, ಆದ್ರೆ ವಿರೋಧಿಸ್ಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿ ಇರಬಹುದು ಕೆಲವು ಕಡೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಂದ ಹೊರಟು ಹೋಗ್ಬಿಡ್ಬೇಕು. ಅದನ್ನ ನೋಡ್ತಾ ಆನಂದ ಪಡ್ತಾ ಇನ್ನೇನಾಯ್ತು ಅಂತ ಧೃತರಾಷ್ಟ್ರನ ಹಾಗೆ ಕೇಳ್ತಾ ಕೂಡಬಾರದು.
ವಿದುರನ ಹಾಗೆ ತಪ್ಪು ಅಂದ್ರೆ ತಪ್ಪು, ಇದು ಮಾಡ್ತಾ ಇರೋದು ಸರಿಯಲ್ಲ ಅಂತ ಘೋಷಣೆ ಮಾಡ್ಕೊಂಡು ಅವನ ಅಲ್ಲಿಂದ ಹೊರಟು ಹೋದ ಸಭೆಯಿಂದ. ಯಾಕಂದ್ರೆ ಇಡೀ ಸಭೆಯ ಪರವಾಗಿತ್ತು, ಅವನೊಬ್ಬನೇ ಆಡೋನ್ನೌಟು ಅಂತ. ಎಲ್ಲದಕ್ಕಿಂತಲೂ ವಿರುದ್ಧವಾಗಿದ್ದ, ನೀನು ಸರಿ ಇಲ್ಲ ಈ ಸ್ಟೇಜಿಗೆ ಅಂತ ಹೇಳಿ ಎಲ್ಲರೂ ಅವನನ್ನು ವಿಚಿತ್ರವಾಗಿ ನೋಡಿದ್ರೆ ಅವನ ಅಲ್ಲಿಂದ ಹೊರಟೋದ. ಭೀಷ್ಮ ದ್ರೋಣರು ಕೃಪಾಚಾರ್ಯರೂ ಕೂಡ ದ್ರೌಪದಿಗೆ ಆಗ್ತಾ ಇರುವ ಅವಮಾನದ ಸಭೆಯನ್ನ ಏನು ಮಾತಾಡದೆ ಮೌನ ವಹಿಸಿದ್ರು. ಅದಕ್ಕೋಸ್ಕರನೇ ಕೃಷ್ಣ ಸಂಧಾನ ಕಾಲಕ್ಕೆ ನಮ್ಮನೆಗೆ ಬನ್ನಿ ಅಂತ ಹೆಗಲು ಮೇಲ್ ಮಾಡ್ಕೊಂಡು ನಿಂತ್ರೆ ಬೆನ್ನೂ ಕೂಡ ತೋರಿಸ್ಲಿಲ್ಲ. ಹಾಗೇನೆ ವಿದುರನ ಮನೆಗೆ ಹೊರಟು ಬಿಟ್ಟ. ನೀವೆಷ್ಟು ದೊಡ್ಡ ಆಚಾರ್ಯರು ಇರ್ಬೋದು, ನೀವು ಎಷ್ಟು ದೊಡ್ಡ ಪ್ರಿಸ್ಟೇಜಿನ ಮನೆಯನ್ನ ಕಟ್ಟಿಕೊಂಡಿರ್ಬೋದು, ದೊಡ್ಡ ದೊಡ್ಡ ಯಾಗ ಮಾಡಿ ನಾನು ಆಚಾರ್ಯವಂತ ಅಂತ ನಿಮ್ಮನ್ನ ನೀವು ಬೋರ್ಡ್ ಹಣೆಗೊಂದು ಪಟ್ಟಿ ಕಟ್ಕೊಂಡು ದೊಡ್ಡ ವ್ಯಕ್ತಿ ಅಂತ ಜನರಿಂದ ಹೊಗಳಿಸಿಕೊಂಡಿರಬಹುದು. ನಾನು ಅದಕ್ಕೆಲ್ಲ ಬಗ್ಗೋನಲ್ಲ. ಧರ್ಮವನ್ನ ಧರ್ಮ, ಅಧರ್ಮವನ್ನ ಅಧರ್ಮ ಅಂತ ಹೇಳುವ ಒಂದು ನಿಷ್ಠೆ ಬೇಕು ಅನ್ನೋದನ್ನ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತಾನೆ. ನೀವು ನನ್ನ ಈ ಮಾತಿಗೆ ಅನುಮೋದಿಸಿ. ಅಸ್ತಿ ಯಜ್ಞಪತಿರ್ನಾಮ ಕೇಶಾಂಚಿತಿಹ ಸತ್ತಮಾಹ ಇಹಾಮುತ್ರ ಚ ದೃಶ್ಯಂತೆ ಜ್ಯೋತ್ನಾವತ್ಯ ಕ್ವಚಿದ್ ಭುವಃ. ಪರಮಾತ್ಮನೇ ಇಲ್ಲ, ಧರ್ಮವೇ ಇಲ್ಲ ಅಂತ ಕೆಲವೊಮ್ಮೆ ನಮ್ಮ ಹತ್ರದವರೇ ಹೇಳ್ಬೋದು. ಆದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ಅಪ್ಪ ಅಮ್ಮ ಅವ್ರಿಗೆ ತಿಳಿದ ಸಂಗತಿಯನ್ನ ಹೇಳ್ತಾರೆ, ಕೆಟ್ಟವರಲ್ಲ, ಅವ್ರಿಗೆ ಏನು ಹಿಂದೆ ಮುಂದೆ ಗೊತ್ತಿರುತ್ತೋ ಅಷ್ಟನ್ನು ಹೇಳುತ್ತಾರೆ. ಆದ್ರೆ ಒಂದು ಸಂಗತಿ ಏನು ಅಂದ್ರೆ, ಸಜ್ಜನರ ಸತ್ಕರ್ಮಗಳಿಗೆ ಫಲವನ್ನ ನೀಡುವಂತಹ ಒಬ್ಬ ಭಗವಂತ ಇದ್ದೇ ಇದ್ದಾನೆ ಅನ್ನುವುದು ವೇದವ್ಯಾಸರ ಅಭಿಮತ. ಇದಕ್ಕೆ ಬದ್ಧರಾಗಿ ಇರಬೇಕು. ಅವರಿಗೆ ಅವರ ಜೀವನದ ಅನುಭವದಿಂದ ಏನೋ ಹೇಳ್ಬೋದು, ಅದೆಲ್ಲ ಉಪವಾಸ ಇಷ್ಟು ಚಿಕ್ಕಂದ್ರಲ್ಲಿ ಮಾಡಬಾರ್ದು, ನೀವೆಲ್ಲ 50-60 ಆದ್ಮೇಲೆ ಮಾಡ್ಬೇಕು, ಈಗೆಲ್ಲ ಅದನ್ನೆಲ್ಲ ತಲೆ ಕಟ್ಕೋಬಾರ್ದು, ನೀವೆಲ್ಲ ಬೆಳೆದು ತಿನ್ನುವ ಕಾಲ ಅಲ್ಲ, ಎಲ್ರು ತಿನ್ನುವುದೇ, ಅದು ಹೇಳುದು ಮಾತ್ರ ಹಾಗೆ ಹೇಳಿ ನಮ್ಮನ್ನ ಅಯ್ಯೋ ಈ ಕಾಲದಲ್ಲೆಲ್ಲ ಭಜನೆ ಪುರಾಣ ಪ್ರವಚನ ಇದೆಲ್ಲ ವಯಸ್ಸಾದ್ಮೇಲೆ ಹಲ್ಲೆಲ್ಲ ಬಿದೋಗಿ ನಗುವಾಗ ಗಂಟ್ಲು ಕೂಡ ಕೊನೆಯದು ಕಾಣಬೇಕು, ಆ ತರ ಆದ್ಮೇಲೆನೆ ಇಂಥ ಕಾರ್ಯಗಳಿಗೆ ಹೋಗ್ಬೇಕು, ತಲೆ ಕೂದೆಲ್ಲ ಹಣ್ಣಾಗ್ಬೇಕು, ಅಥವಾ ಉದುರೆ ಹೋಗಿರ್ಬೇಕು, ಕಣ್ಣೆಲ್ಲ ಚಿಕ್ಕದಾಗ್ಬೇಕು, ಕಿವಿ ಎಲ್ಲ ಅಂತ ಕೂಗಿದ್ರು ಕೇಳದ ಹಾಗೆ ಏನು ಅಂತ ಮತ್ತೆ ಬೊಬ್ಬೆ ಹೊಡಿಯಂಗ ಆಗ್ಬೇಕು. ಅಲ್ಲ, ಎಳೆಯ ವಯಸ್ಸಿನಲ್ಲೇ ನಮ್ಮನ್ನು ನಾವು ಆ ಸತ್ಕರ್ಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರೇರಣೆ ನೀಡುವಂತಹ ಸಂದರ್ಭವನ್ನ ಜ್ಞಾನಿಗಳು ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ಇನ್ನೊಂದು ಸಂಗತಿ, ಭೂಲೋಕ, ಸ್ವರ್ಗ, ದೇವತೆಗಳು, ತೇಜಸ್ವಿಗಳಾದಂತಹ ಸಜ್ಜನರು, ಇವರೆಲ್ಲರೂ ನಮಗೆ ಅಲ್ಲಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ತಮ್ಮ ಅನುಭವವನ್ನ ಹಂಚಿಕೊಳ್ಳಿಕ್ ಸಿಗ್ತಾರೆ. ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದುವರಿಬೇಕಾಗತ್ತೆ. ಎಲ್ಲದರ ಹಿಂದೆ ತೇಜಸ್ಸನ್ನು ನೀಡುವ ಪರಮಾತ್ಮ ಒಬ್ಬ ಇದ್ದಾನೆ. ಇಹಾಮುತ್ರ ಚ, ಇಲ್ಲೂ ಸತ್ಯ ಅಲ್ಲೂ ಸತ್ಯ. ಇಹ ಅಮುತ್ರ, ಇದುವೇ ಸ್ವರ್ಗ ಇದುವೇ ನರಕ, ಬೇರೆ ಎಲ್ಲ ಸುಳ್ಳು ಅಂತೆಲ್ಲ ಕೇಳೋ ಮಾತುಗಳು ಚೆನ್ನಾಗಿರುತ್ತೆ. ಕಲ್ ಹೋ ನ ಹೋ, ಆಮೇಲೆ ಏ ಜಿಂದಗಿ ನ ಮಿಲೆ ದುಬಾರ ಅಂತ ಅದ್ಭುತ ಅಂತ ಅನ್ಸುತ್ತೆ ಕೇಳಲಿಕ್ಕೆ. ಇದೆಲ್ಲ ರಂಗ್ ಅಷ್ಟೇ, ನಿಜ ಸಂಗತಿ ಅಲ್ಲ. ಅಂದ್ರೆ ಅದನ್ನ ಸ್ವಲ್ಪ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿ ನಮ್ಮ ಬುದ್ಧಿಯನ್ನ ಕೆಡುವ ಹಾಗೆ ಒಳ್ಳೆಯ ದೊಡ್ಡ ಪ್ರಸಿದ್ಧ ಆಕ್ಟರ್ಗಳು ಅಥವಾ ಇನ್ಯಾವುದೋ ವಿದೇಶದ ಲೊಕೇಶನ್ಗಳ ಮೂಲಕ ನಮ್ಗೊಂದಿಷ್ಟು ವಿಷಯವನ್ನ ಹೇಳಿದ್ದನ್ನ ಕೇಳಿದ ತಕ್ಷಣ ಹೌದೌದೌದು ಇದೇ ಸರಿ, ಏನಾದ್ರೂ ಈಗ್ಲೇ ಮಾಡಿ ಹೌದು, ಧರ್ಮ ಕರ್ಮವನ್ನ ಈಗ್ಲೇ ಮಾಡ್ಬೇಕು ಅನ್ನೋದು ಸತ್ಯ. ಆದ್ರೆ ಮತ್ತೆ ಮುಂದೆ ಯಾವತ್ತೂ ಇಲ್ಲ, ಅದೆಲ್ಲ ಅನಿತ್ಯ ಅಂತ ಭಾವಿಸುವುದಿದೆಯಲ್ವಾ, ಅದು ಮೂರ್ಖತನ. ನಾವು ಇವತ್ತು ಯಾರಿಗೂ ತಿಳಿಯದಂತೆ ಏನೇ ಕರ್ಮ ಮಾಡಿದ್ರು ಅದು ಮತ್ತೆ ಒಂದು ದಿವಸ ಈ ಆಯುಷ್ಯದ ಕೊನೆ ತನಕನೂ ಅದನ್ನ ನಾನು ಯಾರಿಗೂ ತಿಳಿಯದ ಹಾಗೆ ಕೋರ್ಟಲ್ಲೂ ಗೆದ್ದುಬಿಟ್ಟೆ ಅಂತ ಅನ್ಕೊಂಡ್ರೆ, ಅಲ್ಲೊಂದು ಕೋರ್ಟ್ ಇದೆ ಮೇಲೆ, ಮಹಾ ಕೋರ್ಟ್. ಆ ಕೋರ್ಟಲ್ಲಿ ಎಲ್ಲ ಲೆಕ್ಕ ಹಾಕ್ತಾ ಇರ್ತಾರೆ, ತಂದು 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 ಈಳಿಗೆ ಮನೆಯಲ್ಲಿ ಚೆನ್ನಾಗಿ ತುರಿದು ಬಿಡ್ತಾರೆ. ಮನೋರುತ್ಥಾನಪಾದಸ್ಯ ಧ್ರುವಸ್ಯಾಪಿ ಮಹೀಪತೆ ಪ್ರಿಯವ್ರತಸ್ಯ ರಾಜರ್ಷೇಃ ಅಂಗಸ್ಯಾಸ್ಮತ್ ಪಿತು. ಕರ್ಮದ ತೇಜಸ್ಸನ್ನ ಪಡೆದವರು ಎಷ್ಟು ಜನ? ಮನು, ಉತ್ಥಾನಪಾದ, ಧ್ರುವ, ಪ್ರಿಯವ್ರತ, ಹೀಗೆ ನನ್ನ ಹಿರಿಯರೆಲ್ಲರೂ ಕೂಡ ಅಂಗನಿಂದ ಹಿಡಿದು ಇಲ್ಲಿಯ ತನಕ ಎಲ್ಲರೂ ಆ ರೀತಿಯಾದ ಸತ್ಕರ್ಮವನ್ನು ನಡೆಸಿಯೇ ಮಹರ್ಷಿಗಳು ರಾಜರ್ಷಿಗಳು ಅಂತ ಅನ್ನಿಸಿಕೊಂಡಿದ್ದಾರೆ. ಈ ರೀತಿಯಾದ ತೇಜಸ್ವಿಗಳಾದ ರಾಜರು ಬಹಳ ಕಡೆಯಲ್ಲಿ ಬಹಳ ಜನ ಆಗಿ ಹೋಗಿದ್ದಾರೆ. ನಾನೊಬ್ಬ ಈ ಭೂಮಿಯ ಒಬ್ಬನೇ ರಾಜ,
ಅಂತ ನಾನು ಹೆಮ್ಮೆ ಪಡುವಷ್ಟು ಮೂರ್ಖ ಅಲ್ಲ. ಈಗ ನನ್ನ ಕಾಲ ಇದೆ, ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನುವ ಎಚ್ಚರ ದೇವರು ಕೊಟ್ಟಿದ್ದಾನೆ. ಆದ್ರಿಂದ ನಿಮ್ಮ ಜೊತೆಗೆ ಈ ಸಂವಾದ ನಡೀತಾ ಇದೆ. ಪ್ರಹ್ಲಾದ, ಬಲಿ ಮೊದಲಾದವರು ಕೂಡ ಅಷ್ಟು ಚೆನ್ನಾಗಿ ಆಳಿದ ಮೇಲೂ ತಮ್ಮ ಕಾಲ ಮುಗಿದ ಮೇಲೆ ಮಣ್ಣೆ ಆದ್ರಲ್ವಾ. ಯಾರು ಉಳಿದಿದ್ದಾರೆ? ಎಷ್ಟೆಷ್ಟು ಅಶೋಕನ ಸಾಮ್ರಾಜ್ಯ ಇವತ್ತೆಲ್ಲಿದ್ದಾರೆ? ಮೊಘಲರು ಬಂದ್ರು, ಎಲ್ಲೋದ್ರು? ಬ್ರಿಟಿಷರು ಬಂದ್ರು, ಎಲ್ಲೋದ್ರು? ಎಲ್ಲ ಮಣ್ಣು ಮುಕ್ಕಲೇಬೇಕು. ಇವತ್ತು ಇದ್ದವರು ಅಷ್ಟೇನೆ. ಯಾವತ್ತು ನಾವು ಮಾಡಿದ ಧರ್ಮ ಉಳಿಯತ್ತೆ ಹೊರತು, ಸತ್ಕರ್ಮಗಳು ಉಳಿಯತ್ತೆ ಹೊರತು ನಾವು ಶಾಶ್ವತ ಅಲ್ಲ. ಜೀವ ಶಾಶ್ವತನೇ, ಆದ್ರೆ ನಾವು ರಾಜರಾಗಿ ಶಾಶ್ವತ ಅಲ್ಲ, ಅಧಿಕಾರಯುಕ್ತರಾಗಿ ಶಾಶ್ವತ ಅಲ್ಲ, ಈ ದೇಹದಿಂದ ಶಾಶ್ವತ ಅಲ್ಲ, ಅಥವಾ ಈ ನೆಲದಿಂದ ಶಾಶ್ವತ ಅಲ್ಲ. ನಮ್ಗೆ ಅಸ್ತಿತ್ವ ಬೇರೆ ಇದೆ. ಮತ್ತೆ ಆ ಮೂಲಕ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೊಂದು ಕರ್ತವ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಹಿಂದಿನ ಕರ್ಮದ ಅನುಸಾರವಾದ ನಡವಳಿಕೆಗೆ ಬದುಕು ತೆರ್ಕೊಳ್ಳುತ್ತೆ. ಹೀಗೆ ರಾಜ್ಯ ಸ್ವರ್ಗಾಪವರ್ಗಾಣಾಂ ಪ್ರಾಯೇಣೈಕಾತ್ಮ ಹೇತುತಾ ದೌಹಿತ್ರಾದೀನ್ ನೃತೆ ಮೃತ್ಯೋ ಶೋಚ್ಯಾನ್ ಧರ್ಮ ವಿಮೋಹಿತಾನ್. ಮೃತ್ಯುವಿನ ಮಗಳ ಮಗನಾದ ವೇನ, ಇನ್ನೂ ಅನೇಕ ಜನ ದೊಡ್ಡ ದೊಡ್ಡ ರಾಜರ ಪದವಿಯಲ್ಲಿ ಬಂದವರು ಧರ್ಮದ ಭ್ರಾಂತಿಯನ್ನ ಹೊಂದಿ ತಾವು ಮಾಡಿದ್ದೇ ಧರ್ಮ ಅಂತ ಜನರ ತಲೆ ಮೇಲೆ ತಮ್ಮ ಅಧಿಕಾರದ ಕಾಲನ್ನ ಮೆಟ್ಟಿ ತುಂಬಾ ಅನ್ಯಾಯ ಮಾಡಿದ್ರು. ಅದೆಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಮ ಹಿರಿಯರಿಗೆ ಎಷ್ಟು ತೊಂದರೆ ಆಗಿದೆ. ಅವನ ತಂದೆ ವೇನ, ಅವನ ತಂದೆಯನ್ನ ತಪ್ಪು ಮಾಡಿದ್ರು ಆಮೇಲೆ ಸಮರ್ಥಿಸಿಕೊಳ್ಳಿಲ್ಲ. ಕೆಲವರಿಗೆ ಏನು ಅಂದ್ರೆ, ಅಯ್ಯೋ ತಂದೆಯನ್ನು ಹೇಗೆ ನಿರಾಕರಣೆ ಮಾಡುದು ಅಂತ ಯೋಚನೆ ಬರ್ತದೆ. ಧರ್ಮ ಅಂತ ಬಂದಾಗ ತಂದೆಯೂ ಒಬ್ಬನೇ, ಅಂದ್ರೆ ಅದೇ ಕ್ಯಾಟಗರಿಯಲ್ಲಿ ಅಧರ್ಮದ ಚೌಕಟ್ಟಿನಲ್ಲಿ ಸೇರ್ತಾನೆ ಅಂದ್ರೆ ಅಲ್ಲಿಗೆ ಹಾಕ್ಬೇಕು. ಯಾರೋ ದೂರದವನಿದ್ರು ಅವನನ್ನು ಧರ್ಮದ ಚೌಕಟ್ಟಿನಲ್ಲಿ ಸೇರಿಸ್ಬೇಕು. ಹಾಗಾಗಿ ಅಂತಹ ಕೆಲವು ಶೋಚನೀಯರಾದ ಮಂದಿಯನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಈ ಪರಂಪರೆಯಲ್ಲಿ ರಾಜರ್ಷಿಗಳಾಗಿಯೇ ಮೆರೆದಿದ್ದಾರೆ. ಯತ್ಪಾದ ಸೇವಾಭಿರುಚಿಸ್ತಪಸ್ವಿನಾಂ ಅಶೇಷ ಜನ್ಮೋಪಚಿತಂ ಮಲಂ ಧಿಯ ಸದ್ಯ ಕ್ಷಿಣೋತ್ಯನ್ವಹಿತೆ ಅಹಮೇಧತಿ ಸತಿ ಯಥಾ ಪದಾಂಗುಷ್ಟ ವಿನಿಸೃತಾ ಸರಿತ್. ಹರಿಯ ಪದಕಮಲಗಳಿಂದ ಹೊರಟು ಬಂದ ಗಂಗೆಯಂತೆ ಶ್ರೀಹರಿಯ ಪಾದ ಸೇವೆ ಮಾಡಬೇಕೆಂದ ಅಭಿಲಾಷೆ ಇರುವಂತಹ ಪ್ರತಿಯೊಬ್ಬನೂ ಕೂಡ ಭಗವಂತನನ್ನ ಈ ಸಂಸಾರದ ತಾಪದಿಂದ ಪಾರು ಮಾಡಪ್ಪ, ಅನೇಕ ಜನ್ಮಗಳಲ್ಲಿ ಬಂದು ಒದ್ದಾಡಿದ್ದೇನೆ, ನನಗೆ ನೀನೇ ಗತಿ ಅಂತ ಆ ಗಂಗೆಯಲ್ಲಿ ಮೀಯುವಂತೆ ತನ್ನನ್ನ ಕಲ್ಪಿಸಿಕೊಂಡ್ರೆ ಸಾಕು. ಗಂಗೆಗೆ ಹೋಗಿ ದಿನ ಮೀಲಿಕ್ಕಾಗಲ್ಲ. ನಾವು ಮನೆಯಲ್ಲಿ ಅಥವಾ ನಾವಿರುವ ಜಾಗದಲ್ಲಿ ಎಲ್ಲಿ ನೀರಿದೆಯೋ ಅಲ್ಲಿ ಗಂಗೆಯ ಸನ್ನಿಧಾನ ಸ್ಮರಣೆ ಮಾಡಿದ್ರೆ ಅವ್ರು ಎಲ್ಲಾ ಕಡೆ ಇದ್ದೇ ಇರ್ತಾರೆ. ದೇವತೆಗಳು ಸರ್ವವ್ಯಾಪ್ತರಾಗಿರ್ತಾರೆ. ನಾವು ನೆನೆದ್ರೆ ಅದಕ್ಕೆ ನಮ್ಮ ಫಲ. ನಾವು ನೆನೆಯದೇ ಇದ್ರೆ ನಮ್ಗೇನು ಗೊತ್ತಾಗಲ್ಲ ಅಷ್ಟೇ. ಮೀನು ಗಂಗೆಯಲ್ಲೇ ಇರುತ್ತೆ, ಅದು ಗಂಗಾ ಗಂಗಾ ಅಂತ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡುತ್ತಾ? ಅಲ್ಲೇ ಇರುತ್ತೆ, ಅದಕ್ಕೇನು ಪುಣ್ಯ ಬರಲ್ಲ. ಆದ್ರೆ ನಾವು ಇಲ್ಲಿಂದ ಎಷ್ಟೋ ಕಷ್ಟಪಟ್ಟು ಟ್ರೈನಲ್ಲಿ ಸಾಗಿ ಯಾವುದೋ ಊರಲ್ಲಿ ದಾಟಿ ಇನ್ನೇನೋ ಮಾಡಿ ಎಲ್ಲ ಆಗಿ ಸ್ನಾನ ಮಾಡ್ತೇವೆ. ಸ್ನಾನ ಮಾಡಿದಾಗ ನಮ್ಗೊಂದು ಸಮಾಧಾನ ಸಿಗುತ್ತೆ. ಈ ಸ್ನಾನ ಮಾಡಿದ್ರಿಂದ ನನ್ನ ಬದುಕು ಸಾರ್ಥಕವಾಯಿತು ಅಂತ ಅಷ್ಟೇನು ಅಂದುಕೊಂಡ್ರೆ ಆವಾಗ ಅದರ ಫಲ ಮನುಷ್ಯನಿಗೆ ಸಿಗುತ್ತೆ. ಮನೋಮಲಗಳನ್ನೆಲ್ಲ ಕಳೆದುಕೊಂಡು ಮನುಷ್ಯ ವೈರಾಗ್ಯ ಅಪರೋಕ್ಷ ಜ್ಞಾನಗಳ ಬಲವುಳ್ಳವನಾಗಿ ಪರಮಾತ್ಮನ ಪಾದತಲದಲ್ಲಿ ವೈಕುಂಠದ ಆಶ್ರಯವೇ ಇದೆ ಅಂತ ಭಾವಿಸಿ ಶರಣಾದ ಅಂದ್ರೆ ಮತ್ತೊಮ್ಮೆ ಕ್ಲೇಶಮಯವಾದ ಸಂಸಾರಕ್ಕೆ ಬರುವುದಿಲ್ಲ. ಎಲ್ಲಿಯ ತನಕ ಸಂಸಾರದಲ್ಲಿ ಇರವು ಅಂದ್ರೆ ಈ ಸಂಸಾರವೇ ದೊಡ್ಡದು ಅಂತ ಅಂದುಕೊಳ್ಳುವ ತನಕ. ಯಾವಾಗ ಈ ಸಂಸಾರದ ಇರವು ಅನ್ನೋದು ಈಗ ದೇವರು ಕೊಟ್ಟಿದ್ದಾನೆ, ಇದ್ದೇನೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಯಾರಿಗ್ ಗೊತ್ತಿರುತ್ತೋ ಅವನು ಇದರ ಜೊತೆಗೆ ಇರ್ತಾನೆ. ಇದನ್ನು ದ್ವೇಷಿಸಬಾರದು, ಯಾಕಂದ್ರೆ ಇದು ಕೂಡ ಅವನೇ ಕೊಟ್ಟದ್ದು. ಆದ್ರೆ ಇದೇ ಸರ್ವಸ್ವ ಅಲ್ಲ ಅನ್ನೋ ಎಚ್ಚರ ಇರಬೇಕು ಅಂತ ಅಷ್ಟೇ ಅಭಿಪ್ರಾಯ. ಇದರ ಬಗ್ಗೆ ತಿರಸ್ಕಾರ, ಇದರಲ್ಲಿ ಬದುಕ್ತಾ ಇರೋರನ್ನೆಲ್ಲ ನೋಡ್ಕೊಂಡು ಛೀ ಇವರಿಗೆ ಸಂಸಾರ ಅಂದ್ರೆ ಎಷ್ಟು ಪ್ರೀತಿ, ಅಸಹ್ಯ ಪ್ರಾಣಿಗಳು ಅಂತ ಅವರನ್ನ ಕಡೆಗಣಿಸುವ ನೋಡುವ ದೊಡ್ಡತನ ನಮ್ಗೆ ಯಾವತ್ತು ಬರಬಾರದು. ಅದು ದಡ್ಡತನ, ಅದು ದೊಡ್ಡತನ ಅಲ್ಲ. ಅವ್ರವರಿಗೆ ಕಾಲ ಬಂದಾಗ ಅವ್ರು ಬಿಡಿಸ್ಕೊಳ್ತಾರೆ, ಎತ್ತರಕ್ಕೆ ಬರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಸಮಯ ಬರದೆ ನಾವ್ ಯಾರನ್ನು ತರ್ಲಿಕ್ಕಾಗಲ್ಲ, ಇರು ಅಂತ ಯಾರನ್ನು ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ. ನಾವ್ ಯಾರನ್ನು ಬಿದ್ದಿದ್ದಾರೆ ಅನ್ಕೊಂಡ್ರೆ ನಮ್ಗಿಂತ ಮುಂದೋಗಿರ್ತಾರೆ.
ನೋಡುವುದಕ್ಕೆ ಇರುವ ಲಕ್ಷಣಕ್ಕೂ ವರ್ತಿಸುವ ಕೆಲವು ಆಚರಣೆಗೂ ನಾವು ಹೊರಗಿನಿಂದ ಅವರನ್ನು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಅಂತರಂಗವೇ ಬೇರೆ ಇರುತ್ತೆ, ಹೊರಗಿನ ಜಗತ್ತಿನ ಜೊತೆಗೆ ಇರುವ ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ಯೋಗ್ಯತೆಗೆ ಅನುಗುಣವಾಗಿ ನಿಶ್ಚಿತವಾದ ಮೋಕ್ಷದ ಆನಂದವನ್ನ ನೀವು ಪಡೀಬೇಕು. ಮನಸ್ಸು ಮತ್ತು ಶರೀರಗಳನ್ನ ಪರಮಾತ್ಮನ ಸೇವೆಗಾಗಿ, ಸ್ತೋತ್ರ ಪೂಜೆಗಳಿಗಾಗಿ, ವಿಹಿತ ಕರ್ಮದ ಆಚರಣೆಗಾಗಿ ಕಪಟವಿಲ್ಲದೆ ಭಜಿಸಿ. ಒಂದೇ ಮಾತು ಹೇಳ್ತಾನೆ, ಅಮಾಯಿನಃ ಕಾಮ ದುಗಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ಅಮಾಯಿನಃ, ಮಾಯಿ ಅಂದ್ರೆ ಮೋಸ ಅಂತ ಅರ್ಥ. ಅಮಾಯಿ, ಅಮಾಯಿ, ಅಮಾಯಿನೌ, ಅಮಾಯಿನಃ. ನಿಷ್ಕಪಟರಾಗಿ ಎಷ್ಟು ಕಪಟತನವನ್ನ ಕಮ್ಮಿ ಮಾಡುತ್ತೇವೋ ಅಷ್ಟು ಪರಮಾತ್ಮನಲ್ಲಿ ಪ್ರೀತಿ ಹೆಚ್ಚುತ್ತೆ ಮತ್ತು ಪರಮಾತ್ಮನ ದೃಷ್ಟಿಯೂ ನಮ್ಮ ಮೇಲೆ ಬೀಳುತ್ತೆ. ಇದು ಬಹಳ ಮುಖ್ಯ. ನನಗೆ 10 ಗ್ರಂಥಗಳು ಬಾಯಿಗೆ ಬರ್ಬೋದು, ಆದ್ರೆ ಭಗವಂತನ ಎಚ್ಚರ ನನಗಿಲ್ಲ ಅಂದ್ರೆ, ಅಥವಾ ಭಗವಂತ ಬೇಕು ಅನ್ನೋ ವಿಷಯದಲ್ಲಿ ನಿಷ್ಕಪಟತೆಯನ್ನು ನಾನು ತೋರಿಲ್ಲ ಅಂದ್ರೆ ಅದು ವ್ಯರ್ಥ. ಪುರೋಡಾಶಾದಿ ದ್ರವ್ಯಗಳು ಬೇರೆ ಬೇರೆ ಕಾಲದಲ್ಲಿ, ವಸಂತ, ಗ್ರೀಷ್ಮ ಇತ್ಯಾದಿಗಳಲ್ಲಿ ಬೇರೆ ಬೇರೆದ್ರಲ್ಲಿ ಆಹುತಿ ಕೊಡ್ಬೇಕು ಅಂತಿದೆ. ಅದನ್ನ ಆಯಾ ಋತ್ವಿಜರು ಆ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾರೆ. ಅಶ್ವಮೇಧಾದಿಗಳು ಅದು ಕೂಡ ಭಗವಂತನ ಪ್ರೀತಿಗೆ ಕಾರಣವಾದಂತವುಗಳು. ಇದನ್ನೆಲ್ಲ ಎಷ್ಟು ಸರ್ತಿ ಮಾಡುವಾಗಲೂ, ಅಷ್ಟು ಸರ್ತಿ ಅಂದ್ರೆ ಅವನಿಗೆ ಈಗ ಬುದ್ಧಿ ಬಂದಿದೆ, 99 ಯಾಗ ಮಾಡಿ ವಾಪಸ್ ಬಂದವನು ಅವನು. ಆಗ ಹೇಳ್ತಾನೆ, ಅಷ್ಟಷ್ಟು ಬಾರಿ ಯಾಗ ಮಾಡಿದ್ದೇವೆ ಅನ್ನುವ ಮದ ಮಾತ್ರ ತಲೆ ಮೇಲೆ ಕೂಡಬಾರದು. ದೇವರು ಮಾಡಿಸಿಕೊಂಡಿದ್ದಾನೆ ನಮ್ಮ ಕೈಯಿಂದ, ಅಷ್ಟು ಅವಕಾಶ ಕೊಟ್ಟಿದ್ದಾನೆ ನಮ್ಮ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಅಂತ ಯಾರು ಅವನನ್ನ ಸ್ಮರಣೆ ಮಾಡ್ತಾನೋ ಅವನಿಗೆ ಭಗವಂತ ಲಭ್ಯನಾಗ್ತಾನೆ. ಸಂಪದ್ಯತೆ ಅರ್ಥಶಯ ಲಿಂಗ ನಾಮಭಿಹಿ. ಯಾಗಗಳ ಹೆಸರು ಅವನದ್ದೇ. ಯಾಗಗಳಿಂದ ಪ್ರತಿಪಾದ್ಯನಾಗಿ ಕ್ರಿಯೆಗಳಾಗಿ ನಮ್ಮಲ್ಲಿ ಚಟುವಟಿಕೆಯನ್ನು ಮೂಡಿಸಿದ್ದು ಅವನದ್ದೇ ಗುಣಗಳು. ಇದು ತುಂಬಾ ಆಳವಾದ ವಿಷಯವನ್ನು ಮುಂದಿನ ಕೆಲವು ಪದ್ಯಗಳಲ್ಲಿ ಹೇಳ್ತಾನೆ. ಪ್ರಧಾನ ಅಂದ್ರೆ ಪ್ರಕೃತಿ, ಕಾಲ, ಆಮೇಲೆ ಆಶಯ ಅಂತಂದ್ರೆ ಸಂಸ್ಕಾರ, ಕರ್ಮಗಳು, ಇದೆಲ್ಲವನ್ನು ಸೇರಿಸಿ ಶರೀರ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರುತ್ತೆ. ಶರೀರಕ್ಕೆ ಕಾರಣವಾದದ್ದು ಪ್ರಕೃತಿ, ಕಾಲ ಮತ್ತು ಅವನ ಪೂರ್ವ ಸಂಸ್ಕಾರ ಮತ್ತು ಅವನು ಮಾಡಿದ ಕೆಲವು ಕರ್ಮಗಳು. ಇದರಿಂದಾಗಿ ಆ ಶರೀರಗಳು ಮತ್ತೆ ಮತ್ತೆ ಸಿಗ್ತಾ ಇರುತ್ತೆ. ಆ ಶರೀರ ಸಿಕ್ಕಿದಾಗ ಚೇತನ ತನ್ನ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ಯಾವಾಗ ಶರೀರ ಇಲ್ವೋ ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಅನ್ಕೊಳ್ಳೋದುಂಟು, ಶರೀರ ಇಲ್ಲದೆ ಇರೋದೇ ಬೆಟರು, ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಆರಾಮಾಗಿರ್ಬೋದು ಅಂತ. ಅಲ್ಲಿದ್ದವನಿಗೆ ಗೊತ್ತು ಯಾವಾಗ ಶರೀರ ಸಿಗುತ್ತೆ ಅಂತ. ಅವನು ಎಷ್ಟು ಪಡಿಪಾಟಲು ಪಡ್ತಾನೆ ಅಂದ್ರೆ, ಎಷ್ಟೆಷ್ಟೋ ಪ್ರದೇಶಗಳಲ್ಲಿ ತಾನು ಶರೀರ ಪಡೆಯುವುದಕ್ಕಾಗಿ ಒಳಕ್ಕೆ ಹೊಕ್ಕು ಮತ್ತೆ ಕಸವಾಗಿ ಹೊರಕ್ಕೆ ಬಿದ್ದು ಯಾವ ಪದಾರ್ಥದಲ್ಲೂ ತನ್ನ ಅಸ್ತಿತ್ವವನ್ನು ಕಾಣ್ಲಿಕ್ಕಾಗದೆ, ಅಯ್ಯೋ ಕೊನೆಗೆ ಯಾವ್ದಾದ್ರೂ ಒಂದು ಮರ ಗಿಡವಾಗಿ ಆದ್ರೂ ಬೆಳಿಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ. ಮನುಷ್ಯ ಶರೀರ ಸಿಕ್ಕಿದ್ರೆ ಉತ್ತಮ, ಆದ್ರೆ ಅದು ಹಾಗಾಗುದಿಲ್ಲ. ಯಾವುದೋ ಮರದ ಟೊಂಗೆಯಲ್ಲಿ ಸೇರ್ಕೊಳ್ತಾನೆ, ಅದು ಕತ್ತರಿಸಿ ಇನ್ನೊಬ್ಬ ತಗೊಂಡೋಗಿ ನೆಟ್ರೆ ಒಂದು ಮರ ಆಗುತ್ತೆ. ಆ ನೆಟ್ಟು 2 ದಿವಸಕ್ಕೆ ಒಂದು ಹಸು ಬಂದು ತಿಂದು ಬಿಟ್ರೆ ಗುಳುಮಾಯ್ತು, ಮುಗಿದೋಯ್ತು. ಆ ಗಿಡ ಇಲ್ಲ, ಎಂತದೂ ಇಲ್ಲ. ಅದು ಮತ್ತೆ ಸಗಣಿಯಾಗಿ ಬಿತ್ತು. ಮತ್ತೆ ಸಗಣಿಯಲ್ಲಿ ಒಂದು ಹುಳ ಆಗಿ ಹುಡ್ತಾನೆ. ಹುಳ ಆಗಿ ಆಯ್ತು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಯಾವುದೋ ಹೋಗುವ ಕೋಳಿನೋ ಇನ್ನೊಂದೇನೋ ಒಂದು ಅದನ್ನು ಚೆನ್ನಾಗಿ ಒಕ್ಕಿ ಅಲ್ಲಿದ್ದು ಹುಳವನ್ನು ಗುಳುಮಂತ ತಿಂದ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಶರೀರ ಸಿಕ್ತು ಅಂತ ಅನ್ನೋಷ್ಟರಲ್ಲಿ ಇನ್ನೊಂದು ಜೀವನ ನಿರ್ವಹಿಸ್ಲಿಕ್ಕೋಸ್ಕರ ಅದನ್ನೇ ಆಹಾರವಾಗಿ ಸ್ವೀಕರಿಸುವಂತದ್ದಿರುತ್ತೆ. ಹಾಗೆ ಮನುಷ್ಯನ ಶರೀರ ಸಿಗುವುದುಂಟುಂಟಲ್ವಾ, ಅದನ್ನು ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ನಮ್ಗೆ ನೆನಪಿಲ್ಲ. ಇವತ್ತು ಎಷ್ಟು ಹಿಂದೆ ಪಡಿಪಾಟಲು ಪಟ್ಟಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಅದರಿಂದಾಗಿ ಇದನ್ನ ಅನಾಯಾಸವಾಗಿ ಹೇಗೇಗೋ ಬಳಸ್ತಾ ಇದ್ದೇವೆ. ಆದ್ರೆ ಅದು ಒಂದ್ ಸರ್ತಿ ನೆನಪಾದ್ರೆ ಒಂದು ಕ್ಷಣವನ್ನು ನಾವು ವ್ಯರ್ಥ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ನಮ್ಗೆ ಅದು ಹಿಂದಿದ್ ಮರ್ತೋಗಿದೆ ಅನ್ನುವ ಕಾರಣಕ್ಕೆ ನಮ್ಗೆ ಎಲ್ಲವೂ ಕೂಡ ಸಹಜವಾಗಿ ಆಗತ್ತೆ ಅಂತ ಅನಿಸ್ತಾ ಇರುತ್ತೆ. ಕೊನೆಗೊಂದು ಮಾತು ಹೇಳ್ತಾರೆ ಇಲ್ಲಿ, ಯಥಾನಲೋ ದಾರುಷು ತದ್ಗುಣಾತ್ಮಕ. ಅಗ್ನಿ ಹೇಗೆ ಕಟ್ಟಿಗೆ ಒಳಗೆ ಸೇರಿಕೊಂಡಿರುತ್ತೆ, ಅಗ್ನಿ ಅನ್ನೋದು ಒಂದು ವಿಚಿತ್ರ ವಸ್ತು. ಯಾವುದು ನೋಡಿದ್ರು ವಸ್ತು ವಿಚಿತ್ರವೇ, ಪ್ರಾಕೃತಿಕವಾದ ನೀವು ಯಾವ್ದು ನೋಡಿದ್ರು ವಿಚಿತ್ರವೇ. ದೀಪ ಒಂದು ಹೀಗೆ ಉರಿತಾ ಇದೆ ಅಂತ ಇಟ್ಕೊಳ್ಳಿ, ನಮ್ಗೆ ದೀಪ ಒಂದೇ ಕಾಣಿಸ್ತಿರುತ್ತೆ. ಆದ್ರೆ ನಿಜವಾಗಿ ಸರಿಯಾಗಿ ನೀವು ಗಮನಿಸಿದ್ರೆ ಅದು ಹೋಗ್ತಾ 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 ಕೆಳಗಡೆ ಕ್ಯಾಂಡ್ಲು ಅಥವಾ ದೀಪದ ಎಣ್ಣೆ ಬತ್ತುತ್ತಾ ಇರುತ್ತೆ. ಅಂದ್ರೆ ಇಲ್ಲಿ ನೋಡುವ ಈ ದೀಪದ ಆಕೃತಿ ಏನಿದೆ ಅದು ಸ್ಟಿಲ್ ಅಲ್ಲ. ಆ ದೀಪ ಹೀಗೆ ಉರಿದು ಆದ್ಮೇಲೆ ಅದು ಬಿಸಿಯಾಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ ರೂಪವನ್ನು ಕಳ್ಕೊಂಡು.
ಇನ್ನೊಂದು ಇಂಧನವನ್ನ ಉರಿಸಿದ ನಂತರ ಮತ್ತೊಂದು ದೀಪ ಬರ್ತಾ ಇರುತ್ತೆ. ಆದ್ರೆ ನಿಮ್ಗೆ ಒಂದು ದೀಪ ಹೋಗಿ ಇನ್ನೊಂದು ದೀಪ ಬಂತು ಅಂತ ಗೊತ್ತಾಗುದಿಲ್ಲ. ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸೇಮ್ ನಮ್ಮ ಶರೀರದಲ್ಲೂ ಹಾಗೆ ನಡೀತಾ ಇದೆ. ನಾವು ಒಬ್ರೇ ಅಂದ್ರೆ ಏನೂ ಬದಲಾಗದೆ ಹಾಗೆ ಇದ್ದೇವೆ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಕೋಟ್ಯಂತರ ಜೀವಿಗಳು ಈ ದೇಹದಲ್ಲಿ, ಅದು 6ನೇ ವರ್ಷದಿಂದ 60ನೇ ವರ್ಷದ ಫೋಟೋ ನೋಡಿದಾಗ ಗೊತ್ತಾಗುತ್ತೆ. 60ನೇ ವರ್ಷಕ್ಕೆ 6ನೇ ವರ್ಷದ ಮಗು ಇದ್ ಫೋಟೋ ನಂದೇ ಅಂತ ಸಿಕ್ಕಿದ್ರೆ, ಆವಾಗ ನಾನು ಇದ್ದದ್ದಕ್ಕೂ ಮಗುವಾಗಿದ್ದದ್ದಕ್ಕೂ ಎಷ್ಟು ನಾನಲ್ವೇ ಅಲ್ಲ ಅನ್ನುವಷ್ಟು ಬದಲಾವಣೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ಎಲ್ ಬರುತ್ತೆ? ಹಾ, ಅಲ್ಲಿ ಹೇಳಿದ ಮಾತು ಬಾಲ್ಯದಿಂದ ಯೌವನ, ಯೌವನದಿಂದ ಮುದಿತನ, ಮುದಿತನದಿಂದ ಮತ್ತೊಂದು ಶರೀರ ಅಂತ ಇದು 3 ಸ್ಟೆಪ್ ಅನ್ನ ಹೇಳಿದ್ರು. ವಸುತಃ 3 ಸ್ಟೆಪ್ ಮಾತ್ರ. ಪ್ರತಿ ಸೆಕೆಂಡ್ ನಲ್ಲೂ ನಾವು ಬದಲಾಗ್ತಾ ಇರ್ತೇವೆ. ನಾವು ಅಂದ್ರೆ ದೇಹ, ಜೀವ ಅಲ್ಲ. ಜೀವ ಅದು ನಿತ್ಯ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ, ಅದು ನಿತ್ಯ. ಆದ್ರೆ ಜೀವಕ್ಕೆ ಅಂಟಿಕೊಂಡ ಈ ಶರೀರ ಹೊರಭಾಗದಲ್ಲಿ ಬೆಂಕಿ ಹೇಗೆ ಕ್ಷಣ ಕ್ಷಣಕ್ಕೂ, ಕ್ಷಣ ಅಲ್ಲ ಮಿಲಿ ಕ್ಷಣದ ನಡುವೆಯೂ ಕೂಡ ಅದು ಬದಲಾಗ್ತಾ ಇರುವ ಹಾಗೆ ಇದರ ಒಳಗೂ ಕೂಡ ಸಾವಿರಾರು ಜೀವಕೋಶಗಳು ಕೆಲವು ಸಾಯ್ತಾ ಇರ್ತವೆ, ಹೊಸ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ. ಯಾವುದು ಗಾಯ ಆಗಿದ್ದಿರುತ್ತೆ, ಕೆಲವೇ ದಿವಸದಲ್ಲಿ ಆ ಗಾಯ ಮಾಯಿ ಹೊಸ ಚರ್ಮ ಬಂದು ಗಾಯನೇ ಆಗಿಲ್ಲ ಅನ್ನುವಷ್ಟು ಚೆನ್ನಾಗಿ ನಮ್ಮ ಮೊದಲ ಸ್ವರೂಪ ಬಂದು ಬಿಡುತ್ತೆ. ಅಂದ್ರೆ ಅದೆಲ್ಲ ಹೊರಗೆ, ಒಳಗೆ ಬೇಡವಾದದ್ದನ್ನು ಹೊರಗೆ ಚೆಲ್ಲಿ ಹೊಸ ಶರೀರಕ್ಕೆ ಅದು ಕಾರಣವಾಗುತ್ತೆ. ಹೀಗೆ ಪ್ರಜೆಗಳೇ, ಭಗವಂತನ ಸೇವೆ ಇಲ್ಲಿ ತನಕ ಅಕಸ್ಮಾತ್ ನೀವು ಮಾಡಿಲ್ಲ ಅಂದ್ರೆ ಇನ್ನು ಮುಂದಾದ್ರೂ ಮಾಡ್ಲಿಕ್ಕೆ ಶುರು ಮಾಡಿ. ಇದು ನಮ್ಗೆ ಹೇಳ್ದಂಗಿದೆ. ಗುರುವು ದೇವತೆಯೂ ಆಗಿರುವ ಭಗವಂತನನ್ನ ಸ್ವಧರ್ಮಾಚರಣೆಯಿಂದಲೇ ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯ ಹೊರತು ಬೇರೆಯವರ ಕರ್ತವ್ಯ ಚೆನ್ನಾಗಿದೆ ಅಂತ ಮಾಡಿದ್ರು ದೇವರಿಗೆ ಇಷ್ಟ ಆಗಲ್ಲ. ನಿನ್ ಕೆಲಸ ಮಾಡಿದ್ಯಾ ಕೇಳ್ತಾರೆ. ಎಲ್ಲ ಮಾಡಿಯೂ ನಮ್ಮ ಹೋಮ್ವರ್ಕ್ ಮಾಡದೆ ಊರವರಿಗೆಲ್ಲ ಹೋಮ್ವರ್ಕ್ ಮಾಡಿಕೊಟ್ರೆ ಟೀಚರ್ ಏನಂತಾರೆ? ಮೊದ್ಲು ನಿಂದೇ ಮಾಡದೆ ಊರವ್ರಿಗೆ ಮಾಡಿಕೊಟ್ಟು ಏನ್ ವಿಷಯ, ಉಪಯೋಗ ಇದೆಯಾ? ನಮ್ ಕೆಲಸ ನಾವು ಮಾಡ್ಬೇಕು, ಆಮೇಲೆ ಉಳಿದವರಿಗೆ ಸಹಾಯ ಮಾಡೋದು ತಪ್ಪಲ್ಲ, ಅದು ಪರೀಕ್ಷೆಯಲ್ಲಿ ತಪ್ಪ ಅಷ್ಟೇ. ಬೇರೆ ಟೈಮಲ್ಲೆಲ್ಲ ನಾವು ಎಷ್ಟು ಸಹಾಯ ಮಾಡಿದ್ರು ಕರೆಕ್ಟ್. ಅಲ್ಲಿ ಪರೋಪಕಾರ ಪಾಪಾಯ, ಅದಕ್ಕೆ ಅಪವಾದ. ಪರೀಕ್ಷೆಯಲ್ಲಿ ಪಾಪಾಯ. ಆದ್ರಿಂದ ನನ್ನ ಪ್ರಜೆಗಳು ನಿರಂತರ ಭಜಿಸ್ತಾ ಇದ್ದಾರೆ ಗೊತ್ತು ನನಗೆ. ವ್ರತನಿಷ್ಠರೂ ಇದ್ದಾರೆ. ನಾನು ಅವರನ್ನು ಅಭಿನಂದಿಸ್ತೇನೆ. ಇಷ್ಟು ಚಂದದ ಮಾತು. ಅವರನ್ನೆಲ್ಲ ನಾನು ತುಂಬಾ ಪ್ರೀತಿಯಿಂದ ಅಭಿಮಾನ ಪೂರ್ವಕವಾಗಿ ಅವರನ್ನು ಗೌರವಿಸ್ತೇನೆ. ತಮ್ಮ ಪುಣ್ಯದಲ್ಲಿ ನನಗೆ ಈಗಲೇ ಅನುಗ್ರಹ ಮಾಡ್ತಿದ್ದಾರೆ 6ನೇ ಒಂದು ಭಾಗ ಕೊಟ್ಟು. ಇನ್ನು ಉಳಿದ ಭಾಗವನ್ನ ಮಾತ್ರ ನೀವು ಕೂಡ ಸೇರಿ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಇನ್ನು ಅನೇಕ ರಾಜರಿಗೆ ನನ್ನ ಒಂದು ಸಲಹೆ ಇದೆ. ಸಹನಶೀಲತೆ, ತಪಸ್ಸು, ಜ್ಞಾನ ಇದರಿಂದ ಕೂಡಿಕೊಂಡು ಭಗವತ್ ಭಕ್ತರಾಗಿ ನೀವು ಬೆಳಿಬೇಕು ಹೊರತು ಅರಮನೆಯ ಸಿರಿ ಸಂಪತ್ತಿನಿಂದ ಪ್ರಜೆಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ನಾನು ಸಿರಿತನದಿಂದ ಕೂಡಿದ್ದೇನೆ, ಆದ್ರಿಂದಾಗಿ ನೀವು ನಾನು ಹೇಳಿದಾಗ ಕೇಳಬೇಕು ಅಂತ ಅವ್ರ ಮೇಲೆ ಹಠ ಮಾಡಿಬಿಡಿ. ನಿಮ್ಗೆ ಏನೇ ಅಧಿಕಾರ ಇದ್ರೂ ಕೂಡ ಅದನ್ನ ಸಾತ್ವಿಕ ರೀತಿಯಲ್ಲಿ ಸಾಮಧಾನಗಳ ಮೂಲಕ ವಿವರಣೆ ಮಾಡಬೇಕು ಹೊರತು ದಂಡ ಪ್ರಯೋಗ ಅಂತ ಅನ್ನೋದು ಅನಗತ್ಯವಾದ ಸ್ಥಳದಲ್ಲಿ ಅದು ನಮಗೆ ಹಾನಿ ಉಂಟು ಮಾಡುತ್ತೆ. ನಿತ್ಯವೂ ದೇವೇಂದ್ರ ಯಾರ ಪಾದವಂದನೆ ಮಾಡಿ ಚಿರಸ್ಥಾಯಿಯಾದ ಸಾಮ್ರಾಜ್ಯ ಲಕ್ಷ್ಮಿಯನ್ನ ಪಡೆದಿದ್ದಾನೋ ನಾವು ಕೂಡ ಅವನದ್ದೇ ಅಧೀನದಲ್ಲಿ ಇದ್ದು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದದ್ದು. ಜ್ಞಾನಿಗಳಿಗೆ ಪ್ರಿಯನಾಗಿ ಹೇಗೆ ಭಗವಂತ ಇದ್ದಾನೋ ರಾಜನಾದವನು ಕೂಡ ತನ್ನ ಜ್ಞಾನ ಪರಂಪರೆಯನ್ನು ಉಳಿಸುವುದಕ್ಕೆ ಬಹಳ ದೊಡ್ಡ ಶ್ರಮ ಹಾಕಬೇಕು. ಆ ಜ್ಞಾನ ಪರಂಪರೆ ಉಳಿಸಿದ್ರೆ ಮಾತ್ರ ಕ್ಷಾತ್ರಕ್ಕೆ ಜ್ಞಾನದ ಬೆಂಬಲ ಇದ್ದಾಗ ಸರಿ ತಪ್ಪುಗಳ ವಿವೇಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನದ ಬೆಂಬಲ ಇಲ್ಲದೆ ಎಂದೂ ಕೂಡ ಯಾವ ಕ್ಷೇತ್ರವೂ ಕೂಡ ಸ್ವಚ್ಛವಾಗಿ ಉಳಿಯುವುದು ಸಾಧ್ಯ ಇಲ್ಲ. ಆದ್ರಿಂದಾಗಿ ನೀವು ಅಂತಹ ಜ್ಞಾನಿಗಳ ಜೊತೆಗೆ ಯಾರಾದ್ರೂ ನಿಮ್ಮ ಸುತ್ತ ಇದ್ದಾಗ ಸಿಕ್ಕಿದ್ರೆ ಅವರನ್ನು ಚೆನ್ನಾಗಿ ಸೇವೆ ಮಾಡಿ, ಜೊತೆಗೆ ಅವರಿಂದ ಒಳ್ಳೆ ಉಪದೇಶಗಳನ್ನು ಪಡೆದು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂತ ಹೀಗೆ ಹೇಳ್ತಾನೆ. ಮತ್ತೆ ಮುಂದೆ ಜ್ಞಾನಿಗಳ ವಿಷಯದಲ್ಲಿ ಮತ್ತೊಂದು ಕೆಲವು ಉತ್ತಮವಾದ ಮಾತುಗಳನ್ನು ಹೇಳ್ತಾನೆ.
ನಾಳೆ ಅದರ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಸವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. 40 ಶ್ಲೋಕ ಆಯ್ತು. ನಾಳೆ 40ನೇ ಶ್ಲೋಕದಿಂದ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ. ಮತ್ತೊಮ್ಮೆ ಕೃಷ್ಣಾಷ್ಟಮಿಯ ಶುಭಾಶಯಗಳು. ನಮಸ್ಕಾರ. ಧನ್ಯವಾದ.